Hi friends, welcome to my YouTube channel. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವೆಯ್ಟ್ ಲಾಸ್ ಜರ್ನಿ ಹೇಗೆಲ್ಲ ಇದೆ ಅಂತ ನೋಡೋಣ. ಮೊದಲಿಗೆ ನಾನು ಬೆಳಗ್ಗೆ ಒಂದು ಗ್ಲಾಸು ಖಾಲಿ ಹೊಟ್ಟೆಲಿ ಜ್ಯೂಸ್ ಇದನ್ನ ಕುಡಿದಿದ್ದೀನಿ. ವೆಯ್ಟ್ ಲಾಸ್ ಪೌಡರ್ನ ಹಾಕೊಂಡು ಕುಡಿದಿದ್ದೀನಿ. ತಿಂಡಿಗೆ ಇವಾಗ ನಾನು ಹೆಸರುಕಾಳು ಮತ್ತೆ ಅಕ್ಕಿನ ನೆನೆಸಿಟ್ಟಿದ್ದೀನಿ. ಹೆಸರುಕಾಳು ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು. ಈ ಹೆಸರುಕಾಳು ದೋಸೆಗೆ ನೋಡಿ ಸೋರೆಕಾಯಿ ತಗೊಂಡಿದ್ದೀನಿ. ಸೋರೆಕಾಯಿ ಸಿಪ್ಪೆ ಎಲ್ಲ ಒರ್ದಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗ್ರೇವಿ ಮಾಡೋದಕ್ಕೆ ಅಂತ ಹೇಳಿ. ಹಾಗೆ ಈ ಸೋರೆಕಾಯಿನ ತಿರುಳನ್ನ ನಾನು ಅಕ್ಕಿ ಜೊತೆಲಿ ರುಬ್ಕೊಳ್ಳೋದಕ್ಕೆ ಹಾಕೋತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಬರುತ್ತೆ ತಿರುಳು ಹಾಕೊಂಡ್ರೆ. ಹೆಸರುಕಾಳು ಮತ್ತೆ ಅಕ್ಕಿನ ರಾತ್ರಿನೇ ನೆನೆಸಿಟ್ಟಿದ್ದೆ ನಾನು. ಅದನ್ನ ಇವಾಗ ಹಾಕೊಂಡು ರುಬ್ಕೊಂಡು ಬರ್ತೀನಿ ನಾನು. ದೋಸೆ ಹಿಟ್ಟನ್ನ ರುಬ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಚೆನ್ನಾಗೊಂದು ಒಳ್ಳೆ ಮಿಕ್ಸ್ ಕೊಡ್ಬೇಕು. ಇವಾಗ ದೋಸೆ ಹಿಟ್ಟು ಅದಕ್ಕೇನೆ ಹೆಸರುಕಾಳು ಅಕ್ಕಿನ ರುಬ್ಬಿರೋದ್ನ ಹಿಟ್ಟನ್ನ ಒಂದು ಹದವಾಗಿ ತಗೋಬೇಕು. ಇದನ್ನ ಕಲಿಸಿ ಇಡ್ತಾ ಇದ್ದೀನಿ. ಗ್ರೇವಿ ಮಾಡ್ಕೊಳ್ಳೋದಕ್ಕಂತ ಇದು ಉಪ್ಪು ಮತ್ತೆ ಅಕ್ಕಿ ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಇಡ್ತಾ ಇದ್ದೀನಿ. ಇಲ್ಲಿ ಪ್ಯಾನ್ ಇಟ್ಟಿದ್ದೀನಿ, ಕಾಳು ಪ್ಯಾನು. ಮತ್ತೆ ಈ ಕಡೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಇದು ಸೂಪ್ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ. ಬನ್ನಿ ಸೂಪ್ಗೆ ತರಕಾರಿ ಕ್ಯಾರೆಟು, ಬೀನೀಸು, ಗೆಡ್ಡೆಕೋಸು, ಒಂದ್ ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ ತಗೊಂಡಿದ್ದೀನಿ. ರಾಗಿ ಸೂಪ್ ಮಾಡ್ತಾ ಇದ್ದೀನಿ ತರಕಾರಿ ಹಾಕೊಂಡು ಮಧ್ಯಾಹ್ನಕ್ಕೆ ಅಂತ. ನಾನು ವ್ಯಾಪಾರಕ್ಕೆ ಹೋಗ್ತೀನಲ್ವಾ, ಅದಕ್ಕೆ ಇವಾಗಲೇ ಮಾಡಿಟ್ಟು ಹೋಗ್ತಾ ಇದ್ದೀನಿ. ನಾನು ತರಕಾರಿನ ಬೇಯೋದಕ್ಕೆ ಹಾಕೋತಾ ಇದ್ದೀನಿ. ಎಲ್ಲ ಶುಂಠಿ ಬೆಳ್ಳುಳ್ಳಿ ಎಲ್ಲ ಕೂಡ ಬೇಯೋದಕ್ಕೆ ಹಾಕೋತಾ ಇದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇವಾಗ ಬೇಲಿ ಈ ಕಡೆ ಗ್ರೇವಿ ಮಾಡ್ಕೊಳ್ಳೋಣ. ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಜಾಸ್ತಿ ಕೂಡ ನಾನು ಎಣ್ಣೆ ತಗೋತಾ ಇಲ್ಲ. ಮೀಡಿಯಂ ಸೈಜ್ 2 ಈರುಳ್ಳಿ ತಗೊಂಡಿದ್ದೀನಿ, 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಮಸಾಲೆ ಐಟಮ್ ತಗೊಂಡಿದ್ದೀನಿ. ಎಣ್ಣೆ ಕಾದಿದೆ. ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1 ಸ್ಪೂನು ರಾಗಿ ಹಿಟ್ಟು ತಗೋತಾ ಇದ್ದೀನಿ, 1-1.5 ಸ್ಪೂನ್ ಅಷ್ಟು. ನೋಡಿ, ಇದನ್ನ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗಿದೆ. ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊ ಜೊತೆಲೇನೆ ಸೋರೆಕಾಯಿ ಹಾಕೋತಾ ಇದ್ದೀನಿ. ವೆಯ್ಟ್ ಲಾಸ್ಗೆ ಸೋರೆಕಾಯಿ ಬಹಳ ಮುಖ್ಯ. ಅದಕ್ಕೆ ನಾನು ಇವತ್ತು ಸೋರೆಕಾಯಿ ಗ್ರೇವಿ ಮಾಡ್ತಾ ಇದ್ದೀನಿ. ಹಾಗೆ ಬೆಳಗ್ಗೆ ಟೈಮು ಕುಂಬಳಕಾಯಿ ಜ್ಯೂಸು ತಪ್ಪದೆ ಸೋರೆಕಾಯಿ ಜ್ಯೂಸ್ನ 1 ಗ್ಲಾಸ್ ಕುಡಿಬೇಕು. ಅದಕ್ಕೋಸ್ಕರ ನಾನು ಬೆಳಗ್ಗೆ ಒಂದು 2 ದಿವಸದಿಂದ ತಗೋತಾ ಇದ್ದೀನಿ ಜ್ಯೂಸು ಕೂಡ. ನಾಳೆಯಿಂದ ಅದನ್ನು ಕೂಡ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಮುಂಚೆ ನಾನು ಅರ್ಧ ಹೋಳು ನಿಂಬೆಹಣ್ಣ ತಗೋತಾ ಇದ್ದೀನಿ ಬಿಸಿ ನೀರಲ್ಲಿ. ದಿನಕ್ಕೆ 1 ನಿಂಬೆಹಣ್ಣ ಯೂಸ್ ಮಾಡ್ತಾ ಇದ್ದೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ, ಒಂದು ಅರ್ಧ ಸ್ಪೂನು. ಹಾಗೆ ಖಾರಕ್ಕೆ ತಕ್ಕಷ್ಟು ಖಾರ ಪುಡಿ ಹಾಕೋತಾ ಇದ್ದೀನಿ. ಚಿಕನ್ ಮಸಾಲ,
1 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ. 1 ಗ್ಲಾಸ್ ಅಷ್ಟು ನೀರು ಹಾಕೋತಾ ಇದ್ದೀನಿ. ತರಕಾರಿ ಬೆಂದಿದೆ. ಇವಾಗ ರಾಗಿ ಹಿಟ್ಟನ್ನ ಕಲಸ್ಕೊಂಡು ಹಾಕೋತಾ ಇದ್ದೀನಿ. ಸೂಪ್ ಮಾಡೋದಕ್ಕೆ ನಾನು ಎಣ್ಣೆ ಬಳಸಿಲ್ಲ, ಹಾಗೆ ಮಾಡ್ಕೋತಾ ಇರೋದು ಸಿಂಪಲ್ ಆಗಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಬಟಾಣಿ ಯಾವ ತರಕಾರಿ ಬೇಕಾದ್ರೂ ಹಾಕೋಬಹುದು. ನೋಡಿ, ರಾಗಿ ಸೂಪ್ ರೆಡಿಯಾಗಿದೆ. ನೋಡಿ, ನಾನೀಗ ಕೆಳಗಡೆ ತೆಗೆದಿಟ್ಕೋತೀನಿ. ಇದು ಮಧ್ಯಾಹ್ನಕ್ಕೆ. ನಮ್ಮ ಮನೇಲಿ ನಾನೇನು ಮಾಡ್ತೀನಿ ಎಲ್ಲರೂ ಅದನ್ನೇ ತಗೋತಾರೆ. ಒಬ್ರಿಗೆ ಇಬ್ರಿಗೆ ಅಂತ ಏನು ಮಾಡೋದಿಲ್ಲ. ನಾನು ಇಲ್ಲಿ ಒಂದು 3-4 ಜನಕ್ಕಾಗಷ್ಟು ಮಾಡಿದ್ದೀನಿ. ನೋಡಿ, ತರಕಾರಿ ಹಾಕಿ ರಾಗಿ ಸೂಪ್ ಮಾಡಿದ್ದೀನಿ. ಎಣ್ಣೆ ಯಾವುದು ಬಳಸಿಲ್ಲ ನಾನು ಇಲ್ಲಿ. ಇವಾಗ ತೆಗೆದಿಟ್ಕೋತೀನಿ. ಗ್ರೇವಿನ ಪಕ್ಕಕ್ಕೆ ಹಾಕೋತೀನಿ. ನೋಡಿ, ಗ್ರೇವಿನ ಪಕ್ಕಕ್ಕೆ ಇಟ್ಕೋತಿದ್ದೀನಿ. ಈ ಕಡೆ ತವಾ ಇಟ್ಕೋತೀನಿ. ಈ ಕಡೆ ಗ್ರೇವಿ ಕೂಡ ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಆಗಬೇಕು. ನೀವು ಇದು ಫುಲ್ಲು ಮ್ಯಾಶ್ ತರ ಆಗಬೇಕು ಅಂತಂದ್ರೆ ಸ್ವಲ್ಪ ಮ್ಯಾಶರಲ್ಲಿ ಇದು ಮಾಡ್ಕೊಳ್ಳಿ. ಹೀಗೆ ನಮಗೆ ದೋಸೆ ಜೊತೆಗೆ ಚಪಾತಿ ಜೊತೆಗೆಲ್ಲ ತಗೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ದಪ್ಪ ದಪ್ಪಗೆ ಸೋರೆಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಎಷ್ಟು ತೆಳ್ಳಗೆ ಬೇಕಾದ್ರೂ ಹಾಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ದೋಸೆ ಇದು. ಹಾಗೆ ತಿಂಡಿಗೆ 2 ದೋಸೆ ತಗೊಂಡಿದ್ದೀನಿ. ಹೆಸರು ಕಾಳು ದೋಸೆನ, ಹಾಗೆ ಸ್ವಲ್ಪ ಗ್ರೇವಿ ತಗೊಂಡಿದ್ದೀನಿ. ತಿಂಡಿ ತಿಂದು ಮಧ್ಯಾಹ್ನದ ಊಟಕ್ಕೆ ಸಿಗ್ತೀನಿ. ಮಧ್ಯಾಹ್ನಕ್ಕೆ ಊಟಕ್ಕೆ ಸೂಪ್ ಮಾಡಿದ್ನಲ್ಲ, 1 ಬಟ್ಲು ಸೂಪ್ ತಗೊಂಡಿದ್ದೀನಿ. ನಿಮ್ಗೆ ಈ ಸೂಪ್ ಕುಡಿದ್ಮೇಲೆ ಮಧ್ಯಾಹ್ನ 3 ಗಂಟೆ ನಂತರ 3-4 ಗಂಟೆ ನಂತರ ಜ್ಯೂಸ್ ಕುಡಿಬೇಕು ಅಂದ್ರೆ ಸೌತೆಕಾಯಿ ಜ್ಯೂಸೋ ಯಾವ್ದಾದ್ರು ಒಂದು ಜ್ಯೂಸ್ನ ಮಾಡ್ಕೊಂಡು ಕುಡಿಬಹುದು. ನಾನು ಕೂಡ ಮಧ್ಯ ಏನಾದ್ರು ಬೇಕಂದ್ರೆ ತಗೋತೀನಿ, ಇಲ್ಲ ಅಂತಂದ್ರೆ ಇಲ್ಲ. ನಾನು ರಾತ್ರಿ ಊಟಕ್ಕೆ ಇದು ಮಾಡ್ಕೋತೀನಿ. ನಾನು ರಾತ್ರಿ ಊಟಕ್ಕೆ ನೋಡಿ, ಬೆಳಗ್ಗೆ ದೋಸೆ ಮಾಡಿದ್ನಲ್ಲ ಅದೇ ದೋಸೆ ತಗೊಂಡಿದ್ದೀನಿ. 1 ದೋಸೆ ತಗೊಂಡಿದ್ದೀನಿ. ಸೌತೆಕಾಯಿ ತಗೊಂಡಿದ್ದೀನಿ. ಹಾಗೆ ಗ್ರೇವಿ ಮಾಡಿದ್ನಲ್ಲ ಗ್ರೇವಿ ತಗೊಂಡಿದ್ದೀನಿ. ಬೆಳಗ್ಗೆದೇ ತಿಂಡಿದೆ ಇತ್ತು, ಅದನ್ನೇ ಇವಾಗ ನಾನು ತಗೊಂಡಿದ್ದೀನಿ. ಮತ್ತೆ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೇತ್ರ ಅವರು ಕಳಿಸ್ಕೊಟ್ಟಿರೋಂಥ ಮಿಷಿನ್ ಇದು. ವೆಯ್ಟ್ ಲಾಸ್ ಚೆಕ್ ಮಾಡೋದಕ್ಕೆ ಅಂತ ಕಳಿಸ್ಕೊಟ್ಟವ್ರೆ ನನಗೆ. ಥ್ಯಾಂಕ್ ಯು ನೇತ್ರ. ಥ್ಯಾಂಕ್ ಯು ಸೋ ಮಚ್ ನೇತ್ರ. ವೆಯ್ಟ್ ಚೆಕ್ ಮಾಡ್ತೀನಿ ನೋಡಿ.